ಗ್ರಾಮದ ರೈತರ ಮೇಲೆ ಗುತ್ತಿಗೆದಾರರಿಂದ ಇದೆಂತ ದಬ್ಬಾಳಿಕೆ. ಜಮೀನಿನಲ್ಲೇ ರಸ್ತೆ ನಿರ್ಮಾಣಕ್ಕೆ ಮುಂದಾದ ಗುತ್ತಿಗೆದಾರ. ಇತ್ತೀಚಿನ ದಿನಗಳಲ್ಲಿ ಭೂಮಿ ಬೆಲೆ ಗಗನಕ್ಕೇರ್ತಾ ಇದ್ದು ಒಂದಲ್ಲ ಒಂದು ರೀತಿ ಭೂ ಕಬಳಿಕೆಗೆ ಮುಂದಾಗ್ತಾ ಇದ್ದು ಬಡವರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಇದೀಗ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಅಂತ ಹೇಳಿಕೊಂಡು ವ್ಯಕ್ತಿಯೋರ್ವ ಗ್ರಾಮದ ಜನರ ಮೇಲೆ ದಬ್ಬಾಳಿಕೆ ಮಾಡಿ ಸಾರ್ವಜನಿಕರ ಜಮೀನಿನಲ್ಲೇ ರಸ್ತೆ ಮಾಡಲು ಮುಂದಾಗಿದ್ದು ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಹೌದು, ತಿಪಟೂರು ತಾಲೂಕಿನ ಕಲ್ಕೆರೆ ಗ್ರಾಮದ ಸರ್ವೆ ನಂಬರ್ 44, 45 ಹಾಗೂ 46ರಲ್ಲಿ ಗ್ರಾಮದ ಸಾರ್ವಜನಿಕರ ಜಮೀನಿದ್ದು ಈ ಜಮೀನಲ್ಲಿ ಕಾಂಗ್ರೆಸ್ ಮುಖಂಡ ಅಂತ ಹೇಳಿಕೊಂಡಿರುವ ನೂರುಲ್ಲಾ ಎಂಬಾತ ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಎಸಗಿ ರಸ್ತೆ ಮಾಡಲು ಮುಂದಾಗಿದ್ದಾನೆ. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಕೋರ್ಟ್ನಲ್ಲಿ ಕೇಸ್ ಕೂಡ ನಡೀತಾ ಇದೆ. ಅಲ್ಲದೆ ರಸ್ತೆ ಕಾಮಗಾರಿ ನಡೆಸದಂತೆ ಕೋರ್ಟ್ ಸ್ಟೇ ಕೂಡ ತಂದಿದೆಯಂತೆ. ಹೀಗಿದ್ರೂ ಕೂಡ ಕೋರ್ಟ್ ಆದೇಶಕ್ಕೂ ಕೇರ್ ಮಾಡದ ಗುತ್ತಿಗೆದಾರರು ರಸ್ತೆ ಮಾಡಲು ಮುಂದಾಗಿದ್ದು ರೈತರ ಆಕ್ರೋಶ ಹೆಚ್ಚಾಗಿತ್ತು. ಈ ವೇಳೆ ಗುತ್ತಿಗೆದಾರ ಹಾಗೂ ಗ್ರಾಮಸ್ಥರ ನಡುವೆ ಗಲಾಟೆ ನಡೆದಿದ್ದು ಪೊಲೀಸರು ಮಧ್ಯ ಪ್ರವೇಶಿಸಿ ತಿಳಿಗೊಳಿಸಿದ್ರು. ನನ್ನ ಶಕೀಬ್ ಹೆಸರು, ಕಾಂಗ್ರೆಸ್ ಮುಖಂಡ ನೂರುಲ್ಲಾ ಅಂತ ಒಬ್ಬ ಇದ್ದಾನೆ. ದೌರ್ಜನ್ಯ ಮೇಲೆ ರೋಡ್ ಮಾಡೋದು, ಆಮೇಲೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಇದು ಮಾಡೋದು ಎಲ್ಲ ತಹಸೀಲ್ದಾರೇ ಖುದ್ದಾಗಿ ಬಂದು ಹೇಳೋಗಿದಾರಲ್ಲಿ ಇಲ್ಲಿ ಸರ್ವೆ ನಂಬರಲ್ಲಿ ರೋಡ್ ಇಲ್ಲ ಅಂತ. ಆದರೂ ಮಿತಿ ಮೀರಿ ಅವನು ಕೋರ್ಟಲ್ಲಿರೋ ಕಾಪಿ ಎಲ್ಲ ತಗೊಂಬಂದಿದ್ದೀವಿ ನೋಡ್ರಿ. ಕೇಸ್ ಎಲ್ಲ ನಡೀತೈತೆ, ಅದು ಎಲ್ಲ ಸ್ಟೇ ಆಗಿದೆ. ಅದು ಕುಳಿತು ಆದ್ರೂ ಅವನು ಇದು ಮಾಡ್ತಾವನೆ ಪೊಲೀಸ್ ಪ್ರೊಡಕ್ಷನ್. ನಿನ್ನೆ ತಹಸೀಲ್ದಾರೇ ಖುದ್ದು ಬಂದು ಹೇಳೋಗಿದ್ದಾರೆ ಸರ್, ಗೊತ್ತಾಯ್ತಾ? ನಿನ್ನೆ ತಹಸೀಲ್ದಾರ್ ಬಂದು ಖುದ್ದಾಗಿ ಹೇಳಿದ್ರು, ಮತ್ತೆ ರೋಡ್ ಮಾಡಲಿಕ್ಕೆ ಓಡಾಡ್ತಾನೆ ಸರ್. ಅವನು ತಹಸೀಲ್ದಾರ್ ಮಾತಿಗೂ ಬೆಲೆ ಇಲ್ಲ, ಆ ಥರ ಮಾಡ್ತಾನೆ ಸರ್. ಅವನದೇ ಸರ್ಕಾರ ಮಾಡ್ಕೊಂಡು ಅವ್ನು ಮಾತಾಡ್ತಾನೆ. ಇನ್ನು ಕಲ್ಕೆರೆ ಗ್ರಾಮದಲ್ಲಿರೋ ಸರ್ವೆ ನಂಬರ್ 44, 45 ಹಾಗೂ 46ರಲ್ಲಿ ಬರುವ ಜಮೀನಿನ ಮಾಲೀಕರು ಬಡವರು. ಅವರಿಗೆ ಕೇವಲ 30 ರಿಂದ 40 ಗುಂಟೆ ಜಮೀನು ಮಾತ್ರ ಇದೆ. ಈ ಜಮೀನಿನಲ್ಲೇ ರಸ್ತೆ ಮಾಡಲು ಹೋಗಿದ್ದಾರೆ. ಬಡವರು ಎಲ್ಲಿಗೆ ಹೋಗಬೇಕು ಅಂತ ಗ್ರಾಮಸ್ಥರೊಬ್ಬರು ಪ್ರಶ್ನೆ ಮಾಡಿದ್ರು. ಇನ್ನು ಕಲ್ಕೆರೆ ಗ್ರಾಮದಲ್ಲಿ ಇದೇ ಮೊದಲೇನಲ್ಲ ಭೂ ಕಬಳಿಕೆ ಅನ್ನೋದು ಹೆಚ್ಚಾಗಿದ್ದು ಗ್ರಾಮದ ಜನರಿಗೆ ನ್ಯಾಯ ಸಿಗಬೇಕು. ಈ ಕೂಡಲೇ ಗ್ರಾಮಸ್ಥರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡದಂತೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ರಸ್ತೆ ನಿರ್ಮಾಣ ಮಾಡಲು ಮುಂದಾದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದೆಂದು ಗ್ರಾಮಸ್ಥ ರಮೇಶ್ ಎಚ್ಚರಿಕೆಯನ್ನ ನೀಡಿದ್ರು. ಕಲ್ಕೆರೆ ಈ ಗ್ರಾಮದಲ್ಲಿ ಇತ್ತೀಚೆಗೆ ದೌರ್ಜನ್ಯ ಹೆಚ್ಚಿಗೆ ಆಗ್ತಾ ಇರೋದು ಈಗಾಗಲೇ ಜಗಜಾಹೀರಾಗ್ತಾ ಇದೆ. ಈಗಾಗಲೇ ನಾವು ಹಲವಾರು ಬಾರಿ ಸ್ಟೇಷನ್ ಆಗಲಿ, ತಹಸೀಲ್ದಾರ್ ಆಫೀಸ್ ಆಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಾವು ಅರ್ಜಿಗಳನ್ನು ಕೊಡ್ತಾ ಇದ್ದೀವಿ. ಅರ್ಜಿಗಳನ್ನು ಕೊಟ್ಟು ಸತತವಾಗಿ ಕೊಡ್ತಾ ಇದ್ರು ಇಲ್ಲಿ ಈ ಗ್ರಾಮದಲ್ಲಿ ಕೆಲವು ವ್ಯಕ್ತಿಗಳು ಸೇರಿಕೊಂಡು ಭೂ ಕಬಳಿಕೆ ಇದು ಶುರು ಮಾಡ್ಕೊಂಡಿದ್ದಾರೆ. ಅನಾವಶ್ಯಕವಾಗಿ ಈಗಾಗಲೇ ವಂಶವೃಕ್ಷನ ಫೇಕ್ ಮಾಡಿರೋಂಥ ಈಗ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ನಾವು ಈಗಾಗಲೇ ಅದನ್ನೆಲ್ಲ ಅರ್ಜಿ ಹಾಕಿದ್ದೀವಿ. ವಂಶವೃಕ್ಷಗಳೆಲ್ಲನೂ ಫೇಕ್ ಮಾಡಿ ಈಗ ಬೇರೆಯವ್ರ ಜಮೀನನ್ನ ಕಬಳಿಸಿ ಅಡ್ವಾನ್ಸ್ಗಳು ಇನ್ಯಾರೋ ಮೂರನೇ ವ್ಯಕ್ತಿಗೆ ಅಡ್ವಾನ್ಸ್ಗಳು ಕೊಟ್ಟು ಇವ್ರು ನಮ್ಮದೇ ಜಮೀನು ಅಂತೇಳಿ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಈಗ ಹಲವಾರು ಬಾರಿ ಇದನ್ನು ನಡೀತಾನೇ ಇದೆ ಈ ಗ್ರಾಮದಲ್ಲಿ. ಈಗ ನಾವು ಅನೇಕ ಬಾರಿ ಹೇಳಿದ್ದೀವಿ. ಇನ್ನು ಮುಂದಿನ ಇದು ನಾವು ಈಗಾಗಲೇ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರಿಗೂ ಅರ್ಜಿ ಕೊಟ್ಟು ಬಂದಿದ್ದೀವಿ. ಈಗಾಗಲೇ ಬೆಂಗಳೂರಿಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದೀವಿ. ಈ ಗ್ರಾಮದಲ್ಲಿ ಅವ್ರಿಗೆ ಕುಮ್ಮ ಕೊಡುವಂಥ ಅನೇಕ ಜನ ಇಲ್ಲಿ ಸುತ್ತಮುತ್ತ ಇದ್ದಾರೆ. ಮತ್ತು ಅವರು ಪ್ರಭಾವಿಗಳ ಹೆಸರು ಹೇಳ್ಕೊಂಡು ಅವ್ರ ಜೊತೆ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಕೇಳಿದ್ರೆ ಇವತ್ತು ನಮ್ಮ ತಾಲೂಕಿನ ಶಾಸಕರ ಹೆಸರುವರೆಗೂ ಹೇಳೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಇದನ್ನು ಕಡಿವಾಣ ಹಾಕಲಿಲ್ಲ ಅಂದರೆ ನಾಳೆ ಶಾಸಕರಿಗೂ ಹೆಸರು ಕೆಡುತ್ತೆ ಅಂದರೆ ತಪ್ಪಾಗಲಾರ್ದು. ಆದ್ದರಿಂದ ನಾನೇನು ಹೇಳ್ತಾ ಇದ್ದೀನಿ, ಕೊನೆ ಪಕ್ಷ ಇದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಬೇಗ ಅವರು ಕಾರ್ಯಪ್ರವೃತ್ತರಾಗಬೇಕು. ಜೊತೆಗೆ ಇಲ್ಲಿ ಸ್ಥಳೀಕರಿಗೆ ಇರೋ ಒಂದು ಇದರಲ್ಲಿ ಅವ್ರವ್ರಿಗೆ ಜಗಳ ತಂದಿಟ್ಟು ಇದರಲ್ಲಿ ಇಲ್ಲದೆ ಇರೋ ಅವ್ರಿಗೆ ಇದರಲ್ಲಿ ಅವಶ್ಯಕತೆ ಇಲ್ಲದೆ ಇರೋ ಅಂಥದ್ದನ್ನು ಅವರು ಈಗಾಗಲೇ ಇದರಲ್ಲಿ ಇದು ಮಾಡ್ತಾಯಿದ್ದಾರೆ. ನಾವು ಏನು ಹೇಳ್ತೀವಿ ಅಂದರೆ ಖಾಸಗಿ ಜಾಗನೇ ಯಾಕೆ ಬೇಕು ರಸ್ತೆ ಮಾಡೋದಕ್ಕೆ, ಮತ್ತು ಆ ಖಾಸಗಿ ಜಾಗನ ಯಾವ ಇದಕ್ಕೆ ಇವರು ಪುರುಷಾರ್ಥಕ್ಕೆ ತೊಗೊಂಡೋಗಿ ಯಾರ ಮನೆಗೆ ಉದ್ಧಾರ ಮಾಡೋದಕ್ಕೆ ಮಾಡ್ತಾಯಿದ್ದಾರೆ. ಅಲ್ಲಿದೆ ಸರ್ವೆ ಮಾಡಿಸ್ಲಿ, ಯಾವ ಸರ್ವೆ ಆಗಿದೆ ನಾವು ಈಗಾಗಲೇ ಕೇಳಿದ್ದೀವಿ. ವರ್ಕ್ ಆರ್ಡರ್ ಕೇಳಿದೆ, ಎಸ್ಟಿಮೇಷನ್ ಕೇಳಿದೆ. ಇದನ್ನು CC ರೋಡು ಮಾಡಿದಾರಲ್ಲ, ಇದನ್ನು ಎಲ್ಲಿ ಗಲಾಟೆ ಆಗಿತ್ತು ಅಂತೇಳಿ ನಾನು ಈಗ ಹಲವಾರು ಬಾರಿ ಕೇಳ್ತಾ ಇದ್ವಿ.
ಕನಿಷ್ಠ ಪಕ್ಷ ಇದನ್ನ ಕಾಂಟ್ರಾಕ್ಟರ್ ಕರ್ಕೊಂಬಂದು ಅವರು ಕೊಡುವಂಥ ಒಂದು ಸೌಜನ್ಯ ಸಹ ತೋರಿಸ್ತಾ ಇಲ್ಲ, ಬರೀ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಇತ್ತೀಚೆಗೆ ನಡೀತಾ ಇರೋ ದಬ್ಬಾಳಿಕೆನ ಮುಂದಿನ ದಿನಗಳಲ್ಲಿ ಖಂಡಿಸ್ಬೇಕಾಗತ್ತೆ. ನಾವೆಲ್ಲ ಗ್ರಾಮದವರು ಸೇರಿಕೊಂಡು ಅವ್ರಿಗೆ ಬುದ್ಧಿ ಕಲಿಸೋದಿನ ದೂರ ಇಲ್ಲ ಅಂತೇಳಿ ನಾನು ಈಗ ನನ್ನ ಮಾತನ್ನ ಹೇಳ್ತಾ ಇದ್ದೀನಿ. ಇನ್ನು ತಿಪಟೂರು ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ಗುತ್ತಿಗೆದಾರರು ಗ್ರಾಮದ ರೈತರ ಜಮೀನಿನಲ್ಲಿಯೇ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗ್ತಾ ಇದ್ದು ಗ್ರಾಮಸ್ಥರ ಆಕ್ರೋಶದ ಕಿಚ್ಚು ಜೋರಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ನಿರ್ಮಾಣ ಮಾಡಲು ಮುಂದಾದ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಂಡು ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.